ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಿಸುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 26 ಮಾರ್ಚ್ 2024 ಮಂಗಳವಾರ. ಈ ದಿನ ಸೂರ್ಯ ಉದಯ ಪ್ರಾತಃ ಕಾಲ 6:19, ಸೂರ್ಯ ಅಸ್ತ ಸಂಜೆ 6:30. ಇನ್ನು ಈ ದಿನದ ರಾಹುಕಾಲ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 4:30 ಇನ್ನು ಈ ದಿನದ ಪಂಚಾಂಗವನ್ನು ನೋಡುವುದಾದರೆ, ಈ ದಿನ ಶೋಭಕೃತನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ. ಈ ದಿನ ಪ್ರತಿಪತ್ತಿಥಿ ಮತ್ತು ಹಸ್ತ ನಕ್ಷತ್ರ, ಧ್ರುವಯೋಗ, ಕೌಲವಕರಣ. ಇನ್ನು ಈ ದಿನದ ದಿನವಿಶೇಷ ಶ್ರೀ ಭಗವತ್ ಚಿಂತನೆ. ಸ್ನೇಹಿತರೆ, ಯಾರೆಲ್ಲ ಇನ್ನೂ ಕೂಡ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಫಾಲೋ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಹಾಗೂ ನಿಮ್ಮ ಆಪ್ತರಿಗೆ, ಸ್ನೇಹಿತ ಮಿತ್ರರಿಗೆ, ಬಂಧು ವರ್ಗದವರಿಗೆ ನಮ್ಮ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಭಗವಂತ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ ಹಾಗೂ ಸನ್ಮಂಗಲತೆಯನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ದೇವರಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಈ ದಿನದ ಮಂಗಳವಾರದ 12 ರಾಶಿಗಳ ದಿನದ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನೀವು ಗುರು ಹಿರಿಯರಲ್ಲಿ ಭಕ್ತಿಯನ್ನು ಹೊಂದುವಂಥ ದಿನ. ಉದ್ಯೋಗದಲ್ಲಿ ಒಳ್ಳೆಯ ಪ್ರಗತಿಗಳು ದೊರಕಲಿದೆ. ಕೋಪ ಜಾಸ್ತಿ ಆಗತಕ್ಕಂಥ ದಿನ. ತಾಳ್ಮೆ ತುಂಬ ಅತ್ಯಗತ್ಯ. ಇನ್ನು ಮೇಷರಾಶಿಯವರ ಈ ದಿನದ ಶುಭ ಸಂಖ್ಯೆ 2, ಶುಭ ಬಣ್ಣ ಹಸಿರು ಬಣ್ಣ. ಮೇಷರಾಶಿಯವರ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಷಭ ರಾಶಿ. ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಜಯಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಶೀತ ಸಂಬಂಧ ರೋಗಗಳು ನಿಮಗೆ ಅತಿಯಾಗಿ ಕಾಡತಕ್ಕಂಥ ದಿನ. ಶತ್ರುಗಳಿಂದ ನಿಮಗೆ ಬಾಧೆಗಳು ಉಂಟಾಗಲಿದೆ. ದಾಂಪತ್ಯದಲ್ಲಿ ಪ್ರೀತಿಯಿಂದ ಇರುವಂಥ ದಿನ. ಅನಗತ್ಯ ಖರ್ಚು ವೆಚ್ಚಗಳು ಹೆಚ್ಚಾಗತಕ್ಕಂಥ ದಿನ. ಇನ್ನು ವೃಷಭ ರಾಶಿಯವರ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ವೃಷಭ ರಾಶಿಯವರ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ವೃಷಭ ರಾಶಿಯವರ ಮನಸ್ಸಿನ ಒಂದು ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಹಾವಿಷ್ಣು ದೇವರ ಆರಾಧನೆ, ಸಹಸ್ರನಾಮ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿ. ಶರೀರದಲ್ಲಿ ಒಂದು ಥರ ತಳಮಳ ಉಂಟಾಗತಕ್ಕಂಥ ದಿನ. ಸ್ವಲ್ಪ ಅನಾರೋಗ್ಯಗಳು ಕಾಡತಕ್ಕಂಥ ದಿನ. ವೈದ್ಯರನ್ನು ಒಳ್ಳೆಯ ರೀತಿಯಲ್ಲಿ ಭೇಟಿ ಮಾಡಿಕೊಳ್ಳಿ. ಆರ್ಥಿಕ ಪರಿಸ್ಥಿತಿಗಳು ನಿಮಗೆ ಹದಗೆಟ್ಟು ಹೋಗಲಿದೆ. ಸ್ವಲ್ಪ ಹಣದ ಸಮಸ್ಯೆಗಳು ಉಂಟಾಗತಕ್ಕಂಥ ದಿನ. ಮಾತಿನ ಚಕಮಕಿಗಳು ಉಂಟಾಗಿ ಮನಸ್ತಾಪಗಳು ಉಂಟಾಗತಕ್ಕಂಥ ದಿನ. ಮನಸ್ಸಿನ ಕ್ಲೇಶಗಳು ಉಂಟಾಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ಮಿಥುನ ರಾಶಿಯವರ ಈ ದಿನದ ಶುಭ ಸಂಖ್ಯೆ 2, ಶುಭ ಬಣ್ಣ ಬಿಳಿಯ ಬಣ್ಣ. ಮಿಥುನ ರಾಶಿಯವರ ಶುಭ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿಯವರ ಈ ದಿನದ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಭದ್ರಕಾಳಿಯ ಆರಾಧನೆ, ಪೂಜೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿ. ರಫ್ತು ವ್ಯಾಪಾರದಿಂದ ಒಳ್ಳೆಯ ಲಾಭಗಳು ಕೂಡಿ ಬರಲಿದೆ. ವಾಹನ ಖರೀದಿ ಮಾಡುವಂಥ ಯೋಗಗಳು ಕೂಡಿ ಬರತಕ್ಕಂಥ ದಿನ. ಕುಟುಂಬದಲ್ಲಿ ಪ್ರೀತಿ ಉಂಟಾಗುವಂಥ ದಿನ. ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಹೆಚ್ಚಾಗತಕ್ಕಂಥ ದಿನ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕಂದು ಬಣ್ಣ. ಕರ್ಕಾಟಕ ರಾಶಿಯವರ ಶುಭ ದಿಕ್ಕು ಉತ್ತರ ದಿಕ್ಕು. ಕರ್ಕಾಟಕ ರಾಶಿಯವರ ಮನಸ್ಸಿನ ಎನಿಸಿದಂಥ ಕಾರ್ಯಗಳ ಒಂದು ಸಿದ್ಧಿಗಾಗಿ ದುರ್ಗೆಯ ಆರಾಧನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಸಿಂಹರಾಶಿ. ಸಾಲದಿಂದ ಮುಕ್ತಿ ಹೊಂದುವಂಥ ದಿನ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಗೌರವಗಳು ಪ್ರಾಪ್ತಿಯಾಗಲಿದೆ. ಮಹಿಳೆಯರಿಗೆ ಒಳ್ಳೆಯ ಗೌರವಗಳು ದೊರೆಯುವಂಥ ದಿನ. ದಾಂಪತ್ಯದ ಜೀವನದಲ್ಲಿ ಪ್ರೀತಿ ಉಂಟಾಗುವಂಥ ದಿನ. ಇನ್ನು ಸಿಂಹರಾಶಿಯವರ ದಿನದ ಶುಭ ಸಂಖ್ಯೆ
1. ಶುಭ ಬಣ್ಣ ಕೆಂಪು ಬಣ್ಣ. ಇನ್ನು ಸಿಂಹರಾಶಿಯವರ ಈ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಸಿಂಹರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ನಾಗದೇವರ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕನ್ಯಾ ರಾಶಿ, ರೋಗ ಬಾಧೆಗಳು ನಿಮಗೆ ಕಾಡಲಿದೆ. ಮಾನಸಿಕ ವ್ಯಥೆ ಉಂಟಾಗತಕ್ಕಂಥ ದಿನ. ಸ್ವಯಂಕೃತ ಅಪರಾಧಗಳು ಉಂಟಾಗಲಿದೆ. ಶತ್ರುಬಾಧೆ ಕಾಡುವಂಥ ದಿನ. ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ದೊರಕುವಂಥ ದಿನ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 6. ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಕನ್ಯಾ ರಾಶಿಯವರ ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಕನ್ಯಾ ರಾಶಿಯವರ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಗಣಪತಿಯ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ತುಲಾರಾಶಿ, ಮಾತೃವಿನ ಸಹಾಯ ದೊರಕಲಿದೆ. ಅನಗತ್ಯ ವಿಷಯಗಳು ಚರ್ಚೆಗೆ ಬರಲಿದೆ. ಸ್ಥಳ ಬದಲಾವಣೆಯಾಗುವಂಥ ಒಂದು ಸ್ಥಿತಿ ಒದಗಿ ಬರಲಿದೆ. ಕೃಷಿಕರಿಗೆ ಒಳ್ಳೆಯ ಲಾಭಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಹಿನ್ನಡೆಯಾಗುವಂಥ ದಿನ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ಸಂಖ್ಯೆ 4. ಶುಭ ಬಣ್ಣ ಹಳದಿ ಬಣ್ಣ. ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ತುಲಾರಾಶಿಯವರ ಈ ದಿನದ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಶ್ಚಿಕ ರಾಶಿ, ನೂತನ ಪ್ರಯತ್ನದಿಂದ ಒಳ್ಳೆಯ ಯಶಸ್ಸು ದೊರಕಲಿದೆ. ದೃಷ್ಟಿದೋಷ ಉಂಟಾಗುವಂಥ ದಿನ. ವಾಹನ ರಿಪೇರಿಯಾಗುವಂಥ ದಿನ. ಆಪ್ತರ ಸಲಹೆ ದೊರಕುವಂಥ ದಿನ. ದುಷ್ಟ ಜನರಿಂದ ನೀವು ದೂರವಿರುವುದು ಉತ್ತಮ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 9. ಶುಭ ಬಣ್ಣ ಕಪ್ಪು ಬಣ್ಣ. ವೃಶ್ಚಿಕ ರಾಶಿಯವರ ಶುಭ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿಯವರ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಹಾವಿಷ್ಣು ದೇವರ ಆರಾಧನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಧನುಸ್ಸು ರಾಶಿ, ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಲಿದ್ದೀರಿ. ಬಹು ಲಾಭ ಉಂಟಾಗತಕ್ಕಂಥ ದಿನ. ಮನಃಶಾಂತಿ ಉಂಟಾಗತಕ್ಕಂಥ ದಿನ. ಹಿರಿಯರ ಸಲಹೆಯಿಂದ ವ್ಯವಹಾರ ಸುಗಮವಾಗುವಂಥ ದಿನ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ಶುಭ ಸಂಖ್ಯೆ 7. ಶುಭ ಬಣ್ಣ ಕೇಸರಿ ಬಣ್ಣ. ಧನುಸ್ಸು ರಾಶಿಯವರ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಧನುಸ್ಸು ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ನಾಗದೇವರ ಆರಾಧನೆ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಕರ ರಾಶಿ, ಹಿರಿಯರ ಹಿತನುಡಿ ನಿಮಗೆ ಪ್ರಾಪ್ತಿಯಾಗಲಿದೆ. ವಾಸಗೃಹದಲ್ಲಿ ತೊಂದರೆ ಉಂಟಾಗತಕ್ಕಂಥ ದಿನ. ಅಶಾಂತಿ ಮೂಡುವಂಥ ದಿನ. ಸಂತಾನ ಪ್ರಾಪ್ತಿಯೋಗಗಳು ಪ್ರಾಪ್ತಿಯಾಗಲಿದೆ. ಪ್ರೀತಿ ಜನರಿಂದ ನಿಮಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮಕರ ರಾಶಿಯವರ ಮನಸ್ಸಿನ ಒಂದು ಅಭೀಷ್ಟಗಳ ಸಿದ್ಧಿಗಾಗಿ ಮಹಾವಿಷ್ಣುದೇವರ ಆರಾಧನೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿಯವರ ಈ ದಿನದ ಶುಭ ಸಂಖ್ಯೆ 5. ಶುಭ ಬಣ್ಣ ಹಸಿರು ಬಣ್ಣ. ಮಕರ ರಾಶಿಯವರ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಕುಂಭರಾಶಿ, ಸ್ನೇಹಿತರಿಂದ ಬೆಂಬಲ ದೊರಕುವಂಥ ದಿನ. ಖರ್ಚಿನ ಬಗ್ಗೆ ನಿಯಂತ್ರಣವಿರುವುದು ಉತ್ತಮ. ಗುರಿ ಸಾಧನೆಯನ್ನು ಮಾಡಲಿದ್ದೀರಿ. ದೂರ ಪ್ರಯಾಣ ಮಾಡುವಂಥ ಒಂದು ಯೋಗ ಕೂಡಿ ಬರಲಿದೆ. ಕುಂಭರಾಶಿಯವರ ಒಂದು ಈ ದಿನದ ನಿಮ್ಮ ಶುಭ ಸಂಖ್ಯೆ 6. ಶುಭ ಬಣ್ಣ ಬಿಳಿಯ ಬಣ್ಣ. ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಕುಂಭರಾಶಿಯವರ ಈ ದಿನದ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ ಪೂಜೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕೊನೆಯದಾಗಿ ಮೀನರಾಶಿ, ಯಾರನ್ನು ಹೆಚ್ಚಾಗಿ ನಂಬಲೇಬೇಡಿ. ಸ್ಥಗಿತಗೊಂಡ ಕೆಲಸಗಳಿಗೆ ಮರುಚಾಲನೆಯಾಗಲಿದೆ. ಉನ್ನತ ವಹಿವಾಟುದಾರರಿಗೆ ಅಧಿಕ ಲಾಭ ಉಂಟಾಗುವಂಥ ದಿನ. ಮೀನರಾಶಿಯವರ ಶುಭ ಸಂಖ್ಯೆ 3. ಶುಭ ಬಣ್ಣ ಹಸಿರು ಬಣ್ಣ. ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಮೀನರಾಶಿಯವರ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಶಿವದೇವರ ಆರಾಧನೆ ದುರ್ಗೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಯಾರೆಲ್ಲ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋವನ್ನು ನೋಡುತ್ತಾ ಇದ್ದಲ್ಲಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಮಾನಸಿಕವಾದಂಥ ನೆಮ್ಮದಿಯನ್ನು ಕೊಟ್ಟು ಎಲ್ಲ ತಾಪತ್ರಯಗಳನ್ನು ಪರಿಹಾರ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಭಗವಂತ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಧನ್ಯವಾದಗಳು.